ಹಕ್ಕುಗಳ ಸಮಿತಿ ಕರ್ನಾಟಕ ಸಂಘಟನೆಯಿಂದ ನಿವೇಶನ ಸಹಿತ ಮನೆ, ಗಂಗಾ ಕಲ್ಯಾಣ ಕೊಳವೆ ಬಾವಿ, ಸ್ಮಶಾನ ಭೂಮಿ ಮತ್ತು ಸ್ವಯಂ ಉದ್ಯೋಗಕ್ಕೆ ಆರ್ಥಿಕ ಸಹಾಯಕ್ಕೆ ಒತ್ತಾಯಿಸಿ ಹೋರಾಟವನ್ನ ಹಿರೇಕುಂಬಳಗುಂಟೆ ಗ್ರಾಮ ಪಂಚಾಯಿತಿ ದಲಿತರಿಗೆ, ಕೃಷಿ ಕೂಲಿಕಾರರಿಗೆ ವಸತಿ ನಿವೇಶನ ಕೊಡಬೇಕು ಮತ್ತು ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಎಚ್.ಡಿ. ಚಂದ್ರಪ್ಪ ಮಾತನಾಡಿದರು. ದಲಿತರ ಪರವಾಗಿರ್ತಕ್ಕಂಥ, ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ, ಬಡವರ ಪರವಾಗಿರ್ತಕ್ಕಂಥ ಏನು ಯೋಜನೆಗಳನ್ನ ಏನು ಕೊಡ್ತಾ ಇದ್ದಾರೋ ಅವರಿಗೆ ಸಿಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಇವತ್ತು ನಮಗೆ ಬೇಕು ಎನ್ನುವಂಥದ್ದು ನಮ್ಮ ದೇಶದಲ್ಲಿ ನಾವು ಮೂಲ ನಿವಾಸಿಗಳು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತು ನಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇದು ದೇಶದ ದೊಡ್ಡ ದುರಂತ ಮತ್ತು ವಿಪರ್ಯಾಸ. ಇವತ್ತು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಬಿಜೆಪಿ ಪಕ್ಷ ಆಗಿರ್ಬೋದು, JDS ಪಕ್ಷ ಆಗಿರ್ಬೋದು, ಇವತ್ತು ನಮ್ಮ ಮನೆ ಹತ್ರ ಬಂದು ಓಟಿನ ರಾಜಕಾರಣಕ್ಕೋಸ್ಕರ ನಮ್ಮನ್ನು ಬಳಕೆ ಮಾಡ್ತಿದ್ರೆ ವಿನಃ ನಮ್ಮ ಪರಿಸ್ಥಿತಿ ಏನು, ನಮ್ಮ ಬದುಕೇನು, ಇವರ ಆರ್ಥಿಕ ಮಟ್ಟ ಏನು, ಇವ್ರಿಗೆ ಭೂಮಿ ಇದೆ ಇಲ್ಲೋ, ಇವರಿಗೆ ಮನೆ ಇದೆ ಇಲ್ಲೋ, ಇವರು ನಾವು ಓಟ್ ಹಾಕಿದ್ದಾರೆ, ಇದು ಪ್ರಜಾಪ್ರಭುತ್ವ ದೇಶ, ಇವರಿಂದ ನಾವು ಚುನಾಯಿತರಾಗಿ ಎಸ್ಸಿ, ಎಸ್ಪಿ, ಟಿಎಸ್ಪಿ ಉಪಯೋಗ ಯೋಜನೆ ಅಡಿಯಲ್ಲಿ 12 ವರ್ಷದ ರಾಜ್ಯ ಬಜೆಟ್ 1,75,000 ಕೋಟಿ ಹಣ ಸಮರ್ಪಕವಾಗಿ ಜಾರಿಗೆಗೊಳಿಸದೆ ದುರ್ಬಳಕೆ ಮತ್ತು ಭ್ರಷ್ಟಾಚಾರ ಕಾರಣದಿಂದ ದಲಿತರಿಗೆ ತಲುಪಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಕಳೆದ 3 ವರ್ಷಗಳಲ್ಲಿ 36,000 ಕೋಟಿ ದಲಿತರ ಹಣವನ್ನ ಅನ್ಯ ಯೋಜನೆಗೆ ಬಳಕೆ ಮಾಡಲಾಗಿದೆ. ಈ ಕುರಿತು ವಿಧಾನಸಭೆಯ ವಿಶೇಷ ಅಧಿವೇಶನ ಕರೆದು ಲೋಪದೋಷ ಸರಿಪಡಿಸಲು ಒತ್ತಾಯಿಸುತ್ತೇವೆ. ಪರಿಶಿಷ್ಟ ಜಾತಿ ಜನರ ಮೇಲೆ ದೌರ್ಜನ್ಯ ಸಂವಿಧಾನವು ಅಸ್ಪೃಶ್ಯತೆಯನ್ನು ಅನುಚ್ಛೇದ 17ರಲ್ಲಿ ನಿಷೇಧಿಸಿದೆ. ಇದನ್ನು ಯಾವುದೇ ರೀತಿಯಲ್ಲಿ ಆಚರಣೆಗೆ ತಂದಲ್ಲಿ ಅದು ಶಿಕ್ಷೆ ಅಪರಾಧವಾಗಿರುತ್ತದೆ. ಅಸ್ಪೃಶ್ಯತೆಯನ್ನು ಬೋಧಿಸುವ ಮತ್ತು ಆಚರಿಸುವ ಬಗ್ಗೆ ಮತ್ತು ಅದರಿಂದ ಉದ್ಭವಿಸುವ ಅನರ್ಹತೆಯನ್ನು ಒತ್ತಾಯಪೂರ್ವಕವಾಗಿ ಕಾರ್ಯರೂಪಕ್ಕೆ ತರುವ ಬಗ್ಗೆ, ಅದಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಶಿಕ್ಷೆಯನ್ನು ವಿಧಿಸುವ ಒಂದು ಕಾನೂನು ತರಲಾಯಿತು. ಅಪರಾಧ ಕಾಯ್ದೆ 1955 ಈ ಕಾಯ್ದೆ ಜಾರಿಯಲ್ಲಿ ಇದ್ದರೂ ಎಂದಿಗೂ ಇಂತಹ ದೌರ್ಜನ್ಯಗಳ ಪ್ರಕರಣ ಹೆಚ್ಚಾಗುತ್ತಲೇ ಇದೆ. ಇನ್ನೊಬ್ಬ ದಲಿತ ಮುಖಂಡ ಸಾರಪ್ಪ ಮಾತನಾಡಿ, ದಲಿತರು ಸಾಗುವಳಿ ಮಾಡುತ್ತಿರುವ ದರಖಾಸ್ತು ಭೂಮಿ ಡಿಸಿ ಭೂಮಿಗೆ ಮಂಜೂರಾತಿ ನೀಡಬೇಕು. ಸರ್ಕಾರ ಭೂಮಿ, ಗೋಮಾಳ, ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಎಚ್.ಡಿ. ಚಂದ್ರಪ್ಪ, ತಾಲೂಕಾ ಮುಖಂಡರಾದ ಸಾರಪ್ಪ, ದುರ್ಗೇಶ್, ಬಸವರಾಜ್, ದಂಡೆಪ್ಪ, ಮೈಲಪ್ಪ, ನಾಗರಾಜ್, ಮೈಲಾರಿ, ಪರ್ಸಪ್ಪ, ರೇಣುಕಮ್ಮ, ಶಾರದಮ್ಮ, ರೇಣುಕಮ್ಮ, ದುರ್ಗಮ್ಮ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಇಲ್ಲಿವರೆಗೂ ಕೂಡ ನಮ್ಮ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ಚಂದ್ರಪ್ಪರು ಎಲ್ಲ ವಿಚಾರಗಳನ್ನು ಈಗಾಗಲೇ ನಿಮ್ಮ ಗಮನಕ್ಕೆ ಈ ಒಂದು ಸಂದರ್ಭದಲ್ಲಿ ತಂದಿದ್ದಾರೆ. ಮತ್ತೆ ನಾವು ಹೇಳೋದೇನಂತ ಹೇಳಿದ್ರೆ, ಮುಖ್ಯವಾಗಿ ಎಲ್ಲ ದಲಿತರಿಗೂ ಮತ್ತು ಎಲ್ಲ ಮನುಷ್ಯರಿಗೂ ಕೂಡ ಗೌರವಾನ್ವಿತ ಬದುಕು ಬೇಕು. ಸೊ ಹಂಗಾಗಿ ನಮ್ಮನ್ನು ಎಲ್ಲೋ ಒಂದು ಕಡೆ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥವ್ರನ್ನ, ದೌರ್ಜನ್ಯಕ್ಕೆ ಒಳಪಟ್ಟಿರ್ತಕ್ಕಂಥವ್ರನ್ನ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರನ್ನ ಮೊದಲು ನೀವು ಗಮನ ಹರಿಸಿ ಪಂಚಾಯತಿ ಮಟ್ಟದಲ್ಲಿ ಏನು ನಿಮ್ಮ ಕೆಲಸ ಕಾರ್ಯಗಳು ಮಾಡಬೇಕನ್ನೋಂಥದ್ದಿದೆಯೋ ಮೊದಲು ಆದ್ಯತೆಯನ್ನು ನಮ್ಮ ದಲಿತರಿಗೆ ಮತ್ತು ಈ ಕೇರಿಗಳಿಗೆ ಕೊಡ್ಬೇಕಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ಪಾದರಕ್ಷೆಗಳು ಮಾಡಿದ್ರೆ ನಮ್ಮ ಕಾಲಿಗೆ ರಕ್ಷಣೆ ಇಲ್ಲ, ಈ ಬಟ್ಟೆ ಹೊಲಿದಿದ್ರೆ ನಮ್ಮ ದೇಹಕ್ಕೆ ರಕ್ಷಣೆ ಇಲ್ಲ, ನಮ್ಮ ಏರ್ ಕಟಿಂಗು ಶೇವಿಂಗ್ ಮಾಡದ ಇದ್ದರೆ ನಮ್ಮ ಅಂದಕ್ಕೆ ರಕ್ಷಣೆ ಇಲ್ಲ. ಸೊ ಎಲ್ಲ ವರ್ಗದವರು ಕೂಡ ನಾವು ಬಹುತೇಕವಾಗಿ ಈ ಕಾರ್ಮಿಕರು, ಹಾಗೆ ಕೂಲಿ ಕೆಲಸ ಮಾಡ್ತಕ್ಕಂಥವರು, ಹಾಗೆ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ಕೂಡ ನೀವು ಶಿಕ್ಷಣ ಮುಂದುವರಿಕೆಗಾಗಿ ಕೂಡ ಆರ್ಥಿಕ ನೆರವನ್ನು ಸಹ ನೀವು ಒದಗಿಸ್ಕೊಡ್ಬೇಕು. ಜೊತೆಗೆ ನಮ್ಮ ಎಲ್ಲರಿಗೂ ಕೂಡ ನಾವು ಸ್ಮಶಾನಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮಗೆ ಸರಿಯಾದ ರೀತಿಯಿಂದ ಸ್ಮಶಾನಗಳು ಇರೋದಿಲ್ಲ, ಮೊದಲು ಅವು ಕೂಡ ಆದ್ಯತೆ ಕೊಡ್ರಿ. ಹಾಗೆಯೇ ವಸತಿಗೆ ನಮಗೆ ವಸತಿ ಮಾಡಿಕೊಡ್ಬೇಕು. ಭೂಮಿ ಕೊಡ್ತೀವಿ ಅಂತೇಳಿ ಸರ್ಕಾರದ ಯೋಜನೆಗಳಲ್ಲಿದೆ, ಬಟ್ ಅದು ಬರೀ ಅದು ಯೋಜನೆಗಳಲ್ಲಿದೆ ಹೊರತು ಅದು ಯಾವತ್ತೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಇದು ನಾವು ಅವರ ಸ್ವಂತ ಆಸ್ತಿಯನ್ನು ನಾವು ಕೇಳ್ತಾ ಇಲ್ಲ. ನಾವು ಈ ದೇಶದ ಪ್ರಜೆಗಳು, ನಾವೇ ಈ ದೇಶದ ಪ್ರಜೆಗಳಾಗಿ ಪ್ರಭುಗಳನ್ನಾಗಿ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮ್ಮಲ್ಲಿ ನಾವು ಕೇಳ್ತಾ ಇದ್ದೀವಿ, ನಮ್ಮ ಹಕ್ಕುಗಳದು, ನಾವು ಅದನ್ನು ಆ ಹಕ್ಕನ್ನು ಯಾವುದೇ ಕಾರಣಕ್ಕೂ ನೀವು ಉಲ್ಲಂಘನೆ ಮಾಡಬಾರ್ದು.
ಮತ್ತೆ ಈ ಹೋರಾಟ ಮತ್ತೆ ಮುಂದುವರಿಸ್ತೀವಿ ಅಂತ ಹೇಳ್ತಾ ನಾವು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೀವಿ. ಇದು ನಮ್ಮ ಪಾಲು, ಸರ್ವರಿಗೂ ಸಮಪಾಲು, ನಮ್ಮೆಲ್ಲರಿಗೂ ಕೂಡ ಅದು ದೊರಕಂತಾಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ, ನಾವು ನೊಂದವರ ಪರವಾಗಿ, ನಾವು ನಮ್ಮನ್ನು ನಿರ್ಲಕ್ಷ್ಯಗೊಳಪಟ್ಟಿರ್ತಕ್ಕಂಥವ್ರು ಎಲ್ಲರ ಪರವಾಗಿ ಕೂಡ ನಾನು ಈ ಸಂದರ್ಭದಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸರ್ವ ಸದಸ್ಯರ ಗಮನಕ್ಕೆ ತರಬಯಸ್ತಾ ಇದ್ವಿ. ಈಗ ಒಂದು ಮೆಮೊರಂಡಮ್ ನಾವು ರೆಡಿ ಮಾಡಿದ್ವಿ, ಅದನ್ನು ನಿಮಗೆ ತಲುಪಿಸ್ತೀವಿ. ದಯಮಾಡಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡ್ರಿ. ಮುಂದಿನ ಹೋರಾಟಕ್ಕೆ ಎಲ್ಲ ಆಗು ಹೋಗುಗಳಿಗೆ ನೀವೇ ಹೊಣೆಗಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಮಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ, ಹಾಗೆಯೇ ಈ ಒಂದು ಹೋರಾಟಕ್ಕೆ ಎಲ್ಲರೂ ಸಹ ಬೆಂಬಲಿಸಿದಾರ. ಮುಂದೆ ಸಹ ನೀವು ಎಲ್ಲರೂ ಕೂಡ ಭೇದವನ್ನು ಮರೆತು ನಮಗೆ ಬೆಂಬಲವನ್ನು ಕೊಡಬೇಕು, ಸಹಕರಿಸಬೇಕು. ಸೊ ಈ ಹೋರಾಟಕ್ಕೆ ಒಂದು ಜಯವನ್ನು ಕೊಟ್ಟು ಸೂಕ್ತ ಫಲಾನುಭವಿಗಳಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತ ಕೇಳ್ತಾ ಈ ಕಾರ್ಯಕ್ರಮವನ್ನು ಕೊಡುವಂಥ ಮನವಿಯನ್ನು ದಯಮಾಡಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡದೇನೆ ಇದನ್ನ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ತಾವೆಲ್ಲರೂ ಕೂಡ ಆ ಫಲಾನುಭವಿಗಳಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಚಂದ್ರಪ್ಪರು ಎಲ್ಲ ವಿಚಾರಗಳನ್ನು ಈಗಾಗಲೇ ನಿಮ್ಮ ಗಮನಕ್ಕೆ ಈ ಒಂದು ಸಂದರ್ಭದಲ್ಲಿ ತಂದಿದ್ದಾರೆ. ಮತ್ತೆ ನಾವು ಹೇಳೋದೇನಂತ ಹೇಳಿದ್ರೆ, ಮುಖ್ಯವಾಗಿ ಎಲ್ಲ ದಲಿತರಿಗೂ ಮತ್ತು ಎಲ್ಲ ಮನುಷ್ಯರಿಗೂ ಕೂಡ ಗೌರವಾನ್ವಿತ ಬದುಕು ಬೇಕು. ಸೊ ಹಂಗಾಗಿ ನಮ್ಮನ್ನು ಎಲ್ಲೋ ಒಂದು ಕಡೆ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥವ್ರನ್ನ, ದೌರ್ಜನ್ಯಕ್ಕೆ ಒಳಪಟ್ಟಿರ್ತಕ್ಕಂಥವ್ರನ್ನ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರನ್ನ ಮೊದಲು ನೀವು ಗಮನ ಹರಿಸಿ ಪಂಚಾಯತಿ ಮಟ್ಟದಲ್ಲಿ ಏನು ನಿಮ್ಮ ಕೆಲಸ ಕಾರ್ಯಗಳು ಮಾಡಬೇಕನ್ನೋಂಥದ್ದು ಮೊದಲು ಆದ್ಯತೆಯನ್ನು ನಮ್ಮ ದಲಿತರಿಗೆ ಮತ್ತು ಈ ಕೇರಿಗಳಿಗೆ ಕೊಡ್ಬೇಕಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ಪಾದರಕ್ಷೆಗಳು ಮಾಡಿದ್ರೆ ನಮ್ಮ ಕಾಲಿಗೆ ರಕ್ಷಣೆ ಇಲ್ಲ, ಈ ಬಟ್ಟೆ ಹೊಲಿದಿದ್ರೆ ನಮ್ಮ ದೇಹಕ್ಕೆ ರಕ್ಷಣೆ ಇಲ್ಲ, ನಮ್ಮ ಏರ್ ಕಟಿಂಗು ಶೇವಿಂಗ್ ಮಾಡದ ಇದ್ದರೆ ನಮ್ಮ ಅಂದಕ್ಕೆ ರಕ್ಷಣೆ ಇಲ್ಲ. ಸೊ ಎಲ್ಲ ವರ್ಗದವರು ಕೂಡ ನಾವು ಬಹುತೇಕವಾಗಿ ಈ ಕಾರ್ಮಿಕರು, ಹಾಗೆ ಕೂಲಿ ಕೆಲಸ ಮಾಡ್ತಕ್ಕಂಥವರು, ಹಾಗೆ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೂ ಕೂಡ ನೀವು ಶಿಕ್ಷಣ ಮುಂದುವರಿಕೆಗಾಗಿ ಕೂಡ ಆರ್ಥಿಕ ನೆರವನ್ನು ಸಹ ನೀವು ಒದಗಿಸ್ಕೊಡ್ಬೇಕು. ಜೊತೆಗೆ ನಮ್ಮ ಎಲ್ಲರಿಗೂ ಕೂಡ ನಾವು ಸ್ಮಶಾನಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮಗೆ ಸರಿಯಾದ ರೀತಿಯಿಂದ ಸ್ಮಶಾನಗಳು ಇರೋದಿಲ್ಲ, ಮೊದಲು ಅವು ಕೂಡ ಆದ್ಯತೆ ಕೊಡ್ರಿ. ಹಾಗೆಯೇ ವಸತಿಗೆ ನಮಗೆ ವಸತಿ ಮಾಡಿಕೊಡ್ಬೇಕು. ಭೂಮಿ ಕೊಡ್ತೀವಿ ಅಂತೇಳಿ ಸರ್ಕಾರದ ಯೋಜನೆಗಳಲ್ಲಿದೆ, ಬಟ್ ಅದು ಬರೀ ಅದು ಯೋಜನೆಗಳಲ್ಲಿದೆ ಹೊರತು ಅದು ಯಾವತ್ತೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಇದು ನಾವು ಅವರ ಸ್ವಂತ ಆಸ್ತಿಯನ್ನು ನಾವು ಕೇಳ್ತಾ ಇಲ್ಲ. ನಾವು ಈ ದೇಶದ ಪ್ರಜೆಗಳು, ನಾವೇ ಈ ದೇಶದ ಪ್ರಜೆಗಳಾಗಿ ಪ್ರಭುಗಳನ್ನಾಗಿ ನಾವು ಮಾಡ್ತಾ ಇದ್ದೀವಿ. ಬಂಧುಗಳೇ, ಏನು ಇವತ್ತು ಹೋರಾಟವನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಇವತ್ತು 79 ವರ್ಷ ಕಳೆದ್ರೂ ಕೂಡ ನಮ್ಮ ದೇಶದಲ್ಲಿ ಏನು ದಲಿತರಿಗೆ, ಇವತ್ತು ಅಲ್ಪಸಂಖ್ಯಾತರಿಗೆ, ಕಡು ಬಡವರಿಗೆ ಇವತ್ತು ಮನೆ ಇಲ್ಲ, ಭೂಮಿ ಇಲ್ಲ. ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ ನರಕದ ವಾತಾವರಣ, ನರಕದ ಬದುಕು ಇವತ್ತು ನಮ್ಮದಾಗಿದೆ. ಇವತ್ತು ಇಡೀ ದೇಶದಲ್ಲಿ ಭಯೋತ್ಪಾದನೆ ಒಂದು ಕಡೆ ಆದ್ರೆ, ಒಂದು ಕಡೆ ರೈತರ ಸಾವುಗಳು, ಒಂದು ಕಡೆ ಅಮಾಯಕ ಜನರ, ಕೃಷಿ ಕೂಲಿಕಾರರ ಬದುಕು ಬೀದಿ ಪಾಲಾಗ್ತಾ ಇದೆ. ಇವತ್ತು ಇಷ್ಟು ವರ್ಷಗಳ ಕಾಲ ಸರ್ಕಾರವನ್ನು ನಡೆಸ್ತಕ್ಕಂಥ ಏನು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಇವತ್ತು ಅವರವರ ಸ್ವಾರ್ಥಕ್ಕೋಸ್ಕರ ಇವತ್ತು ಬದುಕನ್ನ ಮಾಡ್ತಿದ್ದಾರೆ ವಿನಃ ಜನಪರವಾದಂಥ, ದಲಿತರ ಪರವಾಗಿರ್ತಕ್ಕಂಥ, ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ, ಬಡವರ ಪರವಾಗಿರ್ತಕ್ಕಂಥ ಏನು ಯೋಜನೆಗಳನ್ನ ಏನು ಕೊಡ್ತಾ ಇದ್ದಾರೋ ಅವರಿಗೆ ಸಿಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಇವತ್ತು ನಮಗೆ ಬೇಕು ಎನ್ನುವಂಥದ್ದು, ನಮ್ಮ ದೇಶದಲ್ಲಿ ನಾವು ಹುಟ್ಟಿ ನಾವು ಮೂಲ ನಿವಾಸಿಗಳು. SC/ST ಉಪಯೋಜನೆಗಳ ಸಮರ್ಪಕ ಜಾರಿಗಾಗಿ SC/ST ಉಪಯೋಜನೆಗಳ 12 ವರ್ಷಗಳ ರಾಜ್ಯ ಬಜೆಟ್ 1,75,000 ಕೋಟಿ ಹಣ ಸಮರ್ಪಕವಾಗಿ ಜಾರಿಗೊಳಿಸಿದೆ. ದುರ್ಬಳಕೆ ಮತ್ತು ಭ್ರಷ್ಟಾಚಾರ ಕಾರಣಗಳಿಂದ ದಲಿತರಿಗೆ ತಲುಪಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಕಳೆದ 3 ವರ್ಷ 36,000 ಕೋಟಿ ದಲಿತ ಹಣವನ್ನು ಅನ್ಯ ಯೋಜನೆಗಳಿಗೆ ಬಳಕೆ ಮಾಡಲಾಗಿದೆ. ಈ ಕುರಿತು ವಿಧಾನಸಭೆ ವಿಶೇಷ ಅಧಿವೇಶನದಲ್ಲಿ ಕರೆದು ಲೋಪದೋಷ ಸರಿಪಡಿಸಲು ಒತ್ತಾಯಿಸುತ್ತಿದ್ದೇವೆ. ಪರಿಶಿಷ್ಟ ಜಾತಿ ಜನರ ಮೇಲಿನ ದೌರ್ಜನ್ಯ,
ಸಂವಿಧಾನವು ಅಸ್ಪೃಶ್ಯತೆ ಅನುಚ್ಛೇದನ 17ರ ನಿಷೇಧಿಸಿದೆ. ಇದನ್ನು ಯಾವುದೇ ರೀತಿಯ ಆಚರಣೆ ತಂದಲ್ಲಿ ಅದು ಶಿಕ್ಷಾರ್ಹ ಅಪರಾಧವಾಗಿದೆ. ಅಸ್ಪೃಶ್ಯತೆಯನ್ನು ಬೋಧಿಸುವುದು ಮತ್ತು ಆಚರಿಸುವುದರ ಬಗ್ಗೆ ಮತ್ತು ಅದರಿಂದ ಉದ್ಭವಿಸುವ ಅನರ್ಹತೆಯನ್ನು ಒತ್ತಾಯಪೂರ್ವಕವಾಗಿ ಕಾರ್ಯರೂಪಕ್ಕೆ ತರುವ ಬಗ್ಗೆ ಅದಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಶಿಕ್ಷೆಯನ್ನು ವಿಧಿಸುವ ಒಂದು ಕಾನೂನನ್ನು ತರೆಯಲಾಯಿತು. ಈ ಕಾನೂನಿನ ಹೆಸರೇ ಅಸ್ಪೃಶ್ಯತೆ ಅಪರಾಧ ಕಾಯ್ದೆ 1955. ಈ ಕಾಯ್ದೆ ಜಾರಿಯಲ್ಲಿದ್ದರೂ ಇಂದಿಗೂ ಇಂತಹ ದೌರ್ಜನ್ಯಗಳ ಪ್ರಕರಣಗಳು ಹೆಚ್ಚಾಗುತ್ತಲೇ ಇದೆ. ಕರ್ನಾಟಕ ಸರ್ಕಾರ ಅಸ್ಪೃಶ್ಯತೆ ಅಪರಾಧ ಕಾಯ್ದೆ ಜಾರಿಗಾಗಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನದಡಿ ದಲಿತ ಮೇಲಿನ ದೌರ್ಜನ್ಯ ಕುರಿತು ಜಿಲ್ಲೆಯೊಂದು ಪ್ರತ್ಯಕ್ಷ ಪೊಲೀಸ್ ಠಾಣೆಯನ್ನು ಆರಂಭಿಸಿದೆ. 2021-21ನೇ ಸಾಲಿನಿಂದ 2024-25ನೇ ಸಾಲಿನವರೆಗೂ ಪರಿಶಿಷ್ಟ ಜಾತಿಯವರ ಮೇಲೆ ದಾಖಲಾಗಿರುವ ದೌರ್ಜನ್ಯ ಪ್ರಕರಣಗಳಲ್ಲಿ ಜಾತಿವಾರು ದಾಖಲಾಗಿರುವ ಪ್ರಕರಣಗಳ ವಿವರ ಹೀಗಿದೆ. ಕ್ರಮ ಸಂಖ್ಯೆ 1 ಒಟ್ಟು ಜಾತಿಗಳು 101, 2020-21 1492, 2021-22 1659, 2022-23 1842, 2023-24 1950, 2024-25 ಒಟ್ಟು ವಿಷಯ ಇತ್ತಲು ಸಹಿತ ಮನೆ ಗಂಗಾ ಕಲ್ಯಾಣ ಕೊಳವೆ ಬಾವಿ ಸ್ಮಶಾನ ಭೂಮಿ ಹಾಗೂ ಸ್ವಂತ ಉದ್ಯೋಗಕ್ಕೆ ಆರ್ಥಿಕ ಸಹಾಯಕ್ಕೆ ಒತ್ತಾಯಿಸಂತಿದೆ. ಇದರಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಥ ವಿಷಯಗಳಿಗೆ ಸಂಬಂಧಪಟ್ಟಂಗೆ ನಾವು ಕ್ರಮ ಕೈಗೊಳ್ತೀವಿ. ನಮ್ಮಿಂದ ಆಗದೇ ಇದ್ದರೆ ನಾವು ಇ ಒ ಸರ್ ಸಿ ಒ ಸರ್ ಗಮನಕ್ಕೆ ತರ್ತೀವಿ. ಈಗ ನಾನು ಈ ಇತ್ತಲು ಮನೆ ಸಹಿತ ಮನೆ ಏನಂತ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ SC ST ಜನರಲ್ ಈ ಮೂರು ಸೇರಿ 570 ಮನೆ ರೈತರ ಸರ್ವೆ ಮಾಡಿದ್ದೀನಿ. ನಾನೇ ಬಂದಿದ್ದೀನಿ, ನೀವೆಲ್ಲ ನೋಡಿದ್ರೆ ನನ್ನ ನಿಮ್ಮ ಮನೆ ಮುಂದಕ್ಕೆ ಬಂದು ನಾನೇ ಸರ್ವೆ ಮಾಡಿದ್ದೀನಿ. ಅದರಲ್ಲಿ ನೀವು ಯಾರು ನಮಗೆ ಇದು ಬಾಡಿಗೆ ಮನೆ ಇದು ನಮ್ದಲ್ಲ ಅಂತ ಹೇಳಿದರೆ ನಾವು ನಿವೇಶನ ರೈತರು ಅಂತ ಸರ್ವೆ ಮಾಡ್ತಾ ಇದ್ವಿ. ನೀವು ಇರ್ತಕ್ಕಂಥ ಮನೆಯಲ್ಲೇ ನಾವು ಮನೆ ಕಟ್ಕೊಂತೀವಿ ಅಂದಿದ್ದಕ್ಕೆ ನಾವು ವಸತಿ ರೈತರ ಮನೆ ಸರ್ವೆ ಅಂತ ಮಾಡಿದ್ವಿ. ಇದು PMAY ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ ಅಂತಂದರೆ ಕೇಂದ್ರ ಸರ್ಕಾರದ್ದು, ಇದರಲ್ಲಿ ಮಾಡಿದ್ದೀನಿ. ಈಗ ಸ್ಮಶಾನ ಭೂಮಿಗೂ ನಾವು NREG ಒಳಗಡೆ ಒಕ್ಕಿಟ್ಕೊಂಡಿದ್ವಿ. ಈ ಗಂಗಾ ಕಲ್ಯಾಣ ಕೊಳವೆ ಬಾವಿ ಸಮಾಜ ಕಲ್ಯಾಣ ಇಲಾಖೆ ಬರ್ತದೆ, ಇದು ನಮ್ಗೆ ಸಂಬಂಧಪಡೋಲ್ಲ. ಹಾಗಾಗಿ ನಮ್ಮ ವ್ಯಾಪ್ತಿಯಲ್ಲಿ ಈ ಥರದ್ದೇನಾದರೂ ಅಸ್ಪೃಶ್ಯತೆ ಆಚರಣೆ ಏನಾದರೂ ಕಂಡು ಬಂದರೆ ನಮ್ಮ ಗಮನಕ್ಕೆ ತರ್ರಿ, ನಾವು ಅದಕ್ಕೆ ಯಾವ ರೀತಿ ಸಪೋರ್ಟ್ ಮಾಡಬೇಕು ಮಾಡ್ತೀವಿ ನಿಲ್ಲಿಸೋದಕ್ಕೆ. ಈಗ ಕಟಿಂಗು ಅದು ಶಾಪಲ್ಲಿ ಮಾಡೋದಿಲ್ಲ ಅಂತಂದೇನೋ ಬೇರೆ ಕಡೆ ಆಗಿರೋದು ಉದಾಹರಣೆ ಹೇಳಿದ್ರೆ, ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಟಿಂಗ್ ಶಾಪ್ಗಳಲ್ಲಿ ಆ ಥರ ಏನಾದರೂ ಆಚರಣೆ ಇದ್ದರೆ ನಮ್ಮ ಗಮನಕ್ಕೆ ತರ್ರಿ, ನಾವು ಆ ಕಟಿಂಗ್ ಶಾಪ್ಗೆ ಕೊಟ್ಟಿರ್ತಕ್ಕ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡ್ತೀವಿ. ನಮ್ಮ ಗಮನಕ್ಕೆ ನಮ್ಮ ಪಂಚಾಯತಿಯಲ್ಲಿ ಈ ಥರ ಆಗಿರೋದು ನಮ್ಮ ಗಮನಕ್ಕೆ ಬಂದಿಲ್ಲ. ಈಗ ನೀವು ಕೊಟ್ಟಿದ್ರಿ ಎಲ್ಲ ಇದನ್ನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ತಂತ ಈ ಸಮಯದಲ್ಲಿ ಹೇಳೋಕ್ಕೆ